ತಾಲೂಕು ಕಚೇರಿಯಲ್ಲಿ ನಮ್ಮ ಶಿರಾ ತಾಲೂಕಿನ ಪರವಾಗಿ ಆಚರಿಸ್ತಾ ಇದ್ದೀವಿ. ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ದೀನದಲಿತರು, ತುಳಿತಕ್ಕೊಳಗಾದವರು, ಶೋಷಣೆಗೆ ಮತ್ತು ಶಿಕ್ಷಣ ನಿಷೇಧಿಸಲ್ಪಟ್ಟಂತಹ ಆ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಒಂದು ಕ್ರಾಂತಿಯ ಮೂಲಕ ಹೋರಾಟವನ್ನು ಮಾಡ್ಕೊಂಡು ಬರ್ತಾರೆ. ಆ ಕ್ರಾಂತಿಯ ನೇತೃತ್ವವನ್ನು ವಹಿಸಿದಂಥ ಬಸವಣ್ಣವರು, ಅವ್ರ ಜೊತೆಗೆ ಬಸವ ಮಾಚಿದೇವಾದಿ ಶರಣರೆಲ್ಲರೂ ಸೇರ್ಕೊಂಡು ಆ ಒಂದು ಹೋರಾಟವನ್ನು ಮಾಡ್ಕೊಂಬಂದು 12ನೇ ಶತಮಾನದಲ್ಲಿ ಹೋರಾಟವನ್ನು ಮಾಡ್ಕೊಂಬಂದ್ರೆ ಆವಾಗ ಆ ಒಂದು ಹೋರಾಟಗಳಲ್ಲಿ ಶರಣರಲ್ಲಿ ಪ್ರಮುಖವಾಗಿ ಮಿಂಚಿದಂಥ ಶ್ರೀ ಮಾಚಿದೇವರು ಆ 12ನೇ ಶತಮಾನದಲ್ಲಿ ಇವರು ಅವತಾರ ಪುರುಷ. ಕೈಲಾಸದಲ್ಲಿ ಶಿವನ ದಕ್ಷನನ್ನ ಕೊಂದು ಶಿವನನ್ನು ಕಾಣಲು ವೀರಭದ್ರ ಹೋಗ್ತಾನೆ ಸಭೆಗೆ. ಶಿವನ ಸಭೆಗೆ ಹೋಗ್ಬೇಕಾದ್ರೆ ಅವನು ದಕ್ಷನನ್ನು ಕೊಂದು ಹೋಗ್ತಕ್ಕಂಥ ಉತ್ಸಾಹದಲ್ಲಿ ಅವನ ಸೆರಗು ಅಲ್ಲಿ ಕುಂತಿದ್ದಂಥ ಶಿವಭಕ್ತನಿಗೆ ತಾಗುತ್ತದೆ. ಆ ಸೆರಗು ಶಿವಭಕ್ತನಿಗೆ ತಾಗಿದ ಕಾರಣ ಅವನಿಗೆ ಮಡಿ ಆಯಿತು ಅಂತ ಹೇಳ್ಬಿಟ್ಟು, ಮೈಲಿಗೆ ಆಯಿತು ಅಂತ ಹೇಳ್ಬಿಟ್ಟು ಶಿವಭಕ್ತನಿಗೆ ಶಿವ ಒಂದು ಆದೇಶವನ್ನು ಕೊಡ್ತಾರೆ. ನೀನು ಮಡಿವಾಳನಾಗಿ ಹುಟ್ಟಿ ಶರಣರ ವಸ್ತ್ರಗಳನ್ನು ಮಡಿ ಮಾಡಿ, ನಿನ್ನ ಜೀವನ ಪೂರ್ತಿ ಶರಣರ ವಸ್ತ್ರಗಳನ್ನು ಮಡಿ ಮಾಡಿ ನಿನ್ನ ಪಾಪವನ್ನು ವಿಮುಕ್ತಿ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಒಂದು ಶಾಪವನ್ನು ಕೊಡ್ತಾರೆ, ಆದೇಶವನ್ನು ಆಗ್ತೈತಿ ಶಿವನಿಂದ. ಆಗ ಆ ಒಂದು ಅವತಾರ ಪುರುಷ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಿಪ್ಪರಗಿ ಎಂಬ ಗ್ರಾಮದಲ್ಲಿ ಪರ್ವತಯ್ಯ ಮತ್ತು ಸುಜ್ಞಾನ ದಂಪತಿಯ ಪುತ್ರನಾಗಿ ರತ್ನ ಶರಣ ಕಿರಣ ಶ್ರೀ ಮಡಿವಾಳ ಮಾಚಿದೇವ 1120-1121ರಲ್ಲಿ ಕ್ರಿಸ್ತಶಕ 1120-11 ದಿನಾಂಕ ಇಷ್ಟೇ ಅಂತ ಇನ್ನು ಯಾರು ಗೊತ್ತಿಲ್ಲ. ಕ್ರಿಸ್ತಶಕ 1120-11ರಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಗಿಯಲ್ಲಿ ಜನಿಸ್ತಾರೆ. ಇವರು ಜನಿಸಿ ಮಡಿವಾಳರಾಗಿ ಹುಟ್ಟಿದಂಥ ಇವರು ಅನೇಕ ವಚನಗಳನ್ನು ರಚನೆ ಮಾಡಿ, ಅನೇಕ ಹೋರಾಟಗಳನ್ನು ಮಾಡಿ, ಅನೇಕ ಶರಣರ ಜೊತೆ ಆಗಿನ ಶೈಕ್ಷಣಿಕ ಶೋಷಣೆಗೆ ಒಳಗಾಗಿದ್ದಂಥವ್ರಿಗೆಲ್ಲ ಏಳಿಗೆಯನ್ನು ಬಯಸ್ತಾ ಎಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದು ಕೊನೆಯಲ್ಲಿ ಇವರ ಹೋರಾಟವನ್ನು ಮಾಡಿಕೊಂಡು ನಮ್ಮ ಮಡಿವಾಳ ವೀರಗಂಟೆ ಮಡಿವಾಳ ಮಾಚಿದೇವ ಅಂತಕ್ಕಂಥ ಒಂದು ಇದರಲ್ಲಿ ನಾಮಾಂಕಿತದಲ್ಲಿ ಪ್ರಸಿದ್ಧಿಯನ್ನು ಪಡಿತಾರೆ. ಅಂದಿನಿಂದ ಇವರ ಹೆಸರು ಬಹಳ ಪ್ರಚಲಿತದಲ್ಲಿ ಇರುತ್ತದೆ. ಅವತ್ತಿಂದ ನಮ್ಮ ಸಮಾಜದವರೆಲ್ಲ ಏನು ಈ ಶರಣರ ಸಾಲಿನಲ್ಲಿ ಮಾದಾರ, ಚೆನ್ನಯ್ಯ, ಕೇದಾರ, ಕೇಶವಯ್ಯ, ಮಾದಯ್ಯ ಇವರೆಲ್ಲರ ಜೊತೆಯಲ್ಲಿ, ಬಸವಣ್ಣವ್ರ ಜೊತೆಯಲ್ಲಿ, ಅಕ್ಕಮಹಾದೇವರ ಜೊತೆಯಲ್ಲಿ ಎಲ್ಲ ಹೋರಾಟಗಳನ್ನು ಮಾಡ್ಕೊಂಬಂದು ಈ ದಿನ ನಾವು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಅವರಿಗೆ ನಮ್ಮ ಸಮಾಜಕ್ಕೆ ಅವರಿಂದ ಉತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಹೆಸರು ಹೇಳ್ಕೊಂಡು ನಾವು ಇವತ್ತು ನಮ್ಮ ಕೆಲಸಗಳಲ್ಲಿ ತೊಡಕೊಂಡು ನಮ್ಮ ಉದ್ಯೋಗವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಮಡಿವಾಳ, ಜೈ.